ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಕ್ಕಳಿಗೋಸ್ಕರ ವೆಜ್ ಸ್ಯಾಂಡ್ವಿಚನ್ನು ನಾನಿಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರ ನಾನು 2 ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಸೊ ಹಾಗೆ ನಾನಿಲ್ಲಿ 2 ಈರುಳ್ಳಿನ ಚಾಪರ್ನಲ್ಲಿ ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಚಾಪರ್ ಇಲ್ಲ ಅಂತ ಅಂದರೆ ಚಾಕುನಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವಿಲ್ಲಿ ಆ್ಯಡ್ ಮಾಡಬಹುದು. ಸೊ ಈ ಥರ ಮಕ್ಕಳಿಗೆ ಎಲ್ಲ ತರಕಾರಿಗಳನ್ನು ಈ ಥರ ಹಾಕಿ ವೆಜ್ ಸ್ಯಾಂಡ್ವಿಚನ್ನ ನಾವಿಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ತುಂಬ ಹೆಲ್ತಿ ಕೂಡ ಆಗಿರುತ್ತೆ. ಇಲ್ಲಿ ಚೀಸ್ ಆಗಲಿ ಮಯೋನಿಸ್ ಆಗಲಿ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ನೀವು ಬೇಕಂತ ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಒಂದು ಟೊಮ್ಯಾಟೋನ ಸಹ ನಾನು ಚಾಪ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮನ್ನು ಕೂಡ ನಾನಿಲ್ಲಿ ಚಾಪ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸೊ ಹಾಗೆ ಕ್ಯಾರೆಟ್ನ ನಾನಿಲ್ಲಿ ತುರಿದು ಹಾಕೋತಾ ಇದ್ದೀನಿ. ಹೀಗೆ ನಾವು ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಈ ಥರ ಸ್ನ್ಯಾಕ್ಸ್ ಆಗಲಿ ಅಥವಾ ಟಿಫಿನ್ಗಾಗಿ ಅವರಿಗೆ ಹಾಕ್ಕೊಟ್ರೆ ಹೆಲ್ತಿಯಾಗಿಯೂ ಇರುತ್ತೆ, ಮಕ್ಕಳಿಗೆ ಇಷ್ಟನೂ ಕೂಡ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ನಾನು ರುಚಿಗೋಸ್ಕರ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ನೀವು ಇಲ್ಲಿ ಹಸಿಮೆಣಸನ್ನು ಹಾಕ್ಬೋದು. ಸೊ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಹಸಿಮೆಣಸನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಇದನ್ನು ಬಿಡಬೇಕು. ಸೊ ಇದೆಲ್ಲ ಸೆಟ್ ಆಗುತ್ತಲ್ಲ. ಸೊ ನಂತರ ಇಲ್ಲಿ ನಾನು ಸ್ಲೈಸ್ ಬ್ರೆಡ್ನ ತೊಗೋತಾ ಇದ್ದೀನಿ. ಇಲ್ಲ ಅಂತ ಅಂದರೆ ರೌಂಡ್ ಬನ್ ಕೊಡಬೇಕಾದ್ರೂ ನೀವು ತೊಗೊಳ್ಬಹುದು. ಸೊ ಇದಕ್ಕೆ ನಾನು ಇಲ್ಲಿ ಟೊಮೆಟೊ ಸಾಸ್ನ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ. ಈ ಥರ ಟೊಮೆಟೊ ಸಾಸ್ನ ಹೀಗೆ ಸವರಿ ಇದರ ಮಧ್ಯದಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದಂತಹ ಮಿಕ್ಸ್ಚರ್ನ ಇದರ ಮಧ್ಯದಲ್ಲಿ ಸ್ಟಫ್ ಮಾಡಬೇಕು. ನೋಡಿ, ಈ ಥರ ಒಂದು ದೊಡ್ಡ ಸ್ಪೂನ್ನಲ್ಲಿ ಇಷ್ಟು ಮಿಕ್ಸ್ಚರ್ನ ನಾವಿಲ್ಲಿ ಸ್ಟಫ್ ಮಾಡ್ಕೋಬೇಕು. ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಕಾರ್ನರಲ್ಲೂ ಎಲ್ಲ ಎಡ್ಜ್ನಲ್ಲೂ ಸರಿಯಾಗಿ ಇದು ಮಿಕ್ಸಪ್ ಆಗಬೇಕಲ್ಲ. ಸೊ ಹೀಗೆ ಮತ್ತೊಂದು ಬ್ರೆಡ್ಗೂ ಕೂಡ ಟೊಮೆಟೊ ಸಾಸ್ನ ಈ ಥರ ಸವರಿ ಇದ್ರ ಮೇಲ್ಗಡೆ ಮುಚ್ಚಬೇಕು. ಸೊ ಈ ಥರ ನೀವು ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಈ ಥರ ಸ್ಯಾಂಡ್ವಿಚನ್ನು ಮಾಡಿಕೊಡ್ಬೋದು, ಅಥವಾ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ನೋಡಿ, ಈ ಥರ ನಾವು ಎಲ್ಲ ತರಕಾರಿಗಳನ್ನು ಮಕ್ಕಳಿಗೆ ಕೊಡೋ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು. ಸೊ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಹಾಗೆ ಎಲ್ಲ ತರಕಾರಿನೂ ಸಹ ತಿನ್ನೋದಿಲ್ಲ. ಈ ಥರ ನಾವು ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಅವ್ರಿಗೆ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡೋದ್ರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಏನೇನು ತರಕಾರಿ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಒಂದು ಪ್ಯಾನ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅಥವಾ ಬೆಣ್ಣೆ ಕೂಡ ಹಾಕ್ಬೋದು. 2 ಸೈಡು ಸ್ವಲ್ಪ ರೋಸ್ಟ್ ಮಾಡಬೇಕು. ನೋಡಿ, ಈ ಥರ ಹೀಗೆ 2 ಕಡೆಯೂ ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಡ್ಬೇಕು. ನೀವು ಬ್ರೆಡ್ನ ಬೇಕಾದರೆ ಮುಂಚೆ ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ಟಫಿಂಗ್ನ ಇಟ್ಟು ಮತ್ತೆ ರೋಸ್ಟ್ ಮಾಡ್ಬೋದು. ಬಟ್ ಸ್ಲೈಸ್ ಬ್ರೆಡ್ಡು ತುಂಬ ರೋಸ್ಟ್ ಮಾಡೋದ್ರಿಂದ ಅದು ಗಟ್ಟಿಯಾಗಿಬಿಡುತ್ತೆ. ಸೊ ಸ್ಟಫಿಂಗ್ನ ಎಲ್ಲ ರೆಡಿ ಮಾಡಿಕೊಂಡೆ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ರೋಸ್ಟ್ ಆದಮೇಲೆ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ತಿನ್ನೋಕ್ಕೂ ಕೂಡ ಈಸಿ ಆಗುತ್ತೆ ಮಕ್ಕಳಿಗೆ. ಸೊ ಈ ಥರ ಎಲ್ಲನೂ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಬೇಕು. ಸ್ಟಫಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಯಾವ ಮಯೋನಿಸು ಬೇಡ, ಯಾವ ಚೀಸು ಬೇಡ. ಸೊ ಈ ಥರ ಹೆಲ್ತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ನಾವು ಸ್ಯಾಂಡ್ವಿಚನ್ನು ಮಾಡಿಕೊಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೀವು ಮನೆಯಲ್ಲಿ ಮಕ್ಕಳಿಗೆ ಈ ಥರ ಹೆಲ್ತಿಯಾಗಿ ಸ್ಯಾಂಡ್ವಿಚನ್ನು ಮಾಡಿಕೊಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.